ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 76 ಮಿನಿ ವ್ಲಾಗ್. ಸೊ ಅದು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಪಟ್ಟಂತ ಅದು ಕಾಲೇಜಿಗೆ ಹೋಗಬೇಕಿತ್ತು. ಮನೇಲಿ ಕುತ್ಕೊಂಡು ಎಷ್ಟು ಓದಿದ್ರು ತಲೆಗೆ ಹೋಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಲೈಬ್ರರಿಗೆ ಹೋಗಿದ್ದೆ ಪೂಜನ ಕೈಲಿ ಹೇಳ್ಸ್ಕೊಳ್ಳೋಕ್ಕೆ. ಸೊ ಆಮೇಲೆ ನಾಷ್ಟ ಮಾಡ್ಕೊಂಡು ನಾವು ಅಮ್ಮನೂ ನಾಷ್ಟ ಮಾಡ್ತಿತ್ತು. ಸೊ ಹಂಗೆ ಟಿ ವಿ ನೋಡ್ಕೊತ ಬೇಗ ಬೇಗ ರೆಡಿ ಆಗಿ ಬಸ್ ಸ್ಟಾಪ್ಗೆ ಹೋಗಿ ಬಸ್ಸದ್ದೇ ಸೀಟ್ ಸಿಕ್ಕಿತ್ತು. ಸೊ ಆಮೇಲೆ ಹೋಗ್ತಾ ರಾಧಿಕಂಗೆ ಎತ್ತಾಕೊಂಡು ಹೋದ್ವಿ. ಸೊ ನೋಡೋಣ ಲೈಬ್ರರಿಗೆ ಕೂತ್ಕೊಂಡು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಪೂಜಾ ರಾಧಿಕಾ ಎಲ್ಲ ಹೋಗ್ತಿದ್ವಿ. ಸೊ ಆಮೇಲೆ ಮಧ್ಯಾಹ್ನ ಕ್ಯಾಂಟೀನ್ಗೆ ಹೋಗಿ ಊಟ ಮಾಡಬೇಕಿತ್ತು. ಅದಕ್ಕೆ ನಾನು ತಮ್ಮಂಗೂ ಕರ್ಕೊಂಡು ಹೋಗಿದ್ವಿ, ಅವ್ನು ಲಂಚ್ ಬ್ರೇಕ್ ಬಿಟ್ಟಿದ್ರು ಅಂತ ಅಂದ್ಬಿಟ್ಟು. ಸೊ ಎಲ್ಲ ಫ್ರೈಡ್ ರೈಸು ನೂಡಲ್ಸ್ ಎಲ್ಲ ತರಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಚಾಕೊಲವ ತಿಂದ್ಕೊಂಡು ರಿಟರ್ನ್ ಹೋದ್ವಿ. ಸೊ ಆಮೇಲೆ ಲಾಗೌಟ್ ಆಗಿರೋದು 4 ಗಂಟೆಗೆ, ನಾವು 4:15 ಅಂತ ಬರೆದ್ಬಿಟ್ಟು ಲಾಗೌಟ್ ಆಗಿದ್ದು ರಿಟರ್ನ್ ಬಂದ್ವಿ. ಲೈಬ್ರರಿಗೆ ಬಾಯ್ ಹೇಳ್ತಾ ರಿಟರ್ನ್ ಬಂದ್ವಿ. ಸೊ ಆಯುಷಿಗೆ ಇನ್ನೂ ಬಿಟ್ಟೇ ಇಲ್ಲ, ಎಲ್ಲ ಮಕ್ಕಳು ಬರ್ತಿರೋ, ನಮ್ಮ ಆಯುಷ ಮಾತ್ರ ಬರ್ತಿರ್ಲಿಲ್ಲ. ಸೊ ನಾನು ಪೂಜಾ ಮತ್ತು ರಾಧಿಕಂಗೆ ಬಾಯ್ ಮಾಡ್ಕೊಂಡು ನಾನು ನನ್ನ ತಮ್ಮ ಏನೋ ಕೋಲ್ಡ್ ಕಾಫಿ ಕುಡಿಬೇಕು ಅನಿಸ್ತಿದಂತೆ, ಅದಕ್ಕೆ ಮಿಲ್ಕ್ ಶೇಕ್ ಕುಡಿಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಬೇಕ್ರಿಗೆ ಹೋದ್ವಿ. ಇಬ್ಬರು ಬೈಟು ಮಾಡ್ಕೊಂಡು ಕುಡಿದ್ವಿ. ಆಮೇಲೆ ಕೆಂಗೇರಿಗೆ ಹೋಗಿ ಬಸ್ ಹತ್ತಿದ್ವಿ. ಬಸ್ಸು ಕುಂಬ್ಳಗೂಡಲ್ಲಿ ನಿಲ್ಲಿಸ್ತಾನೆ ಇರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಸೀಟ್ ಸಿಕ್ತು ಇಬ್ರಿಗೂ ಪಕ್ಕದಲ್ಲಿ. ಆಮೇಲೆ ನಮ್ಮ ಅಮ್ಮ ಬಸ್ ಸ್ಟಾಪಲ್ಲಿ ಬಂದಿತ್ತು, ನಾವು ಅಮ್ಮಂಗೆ ಎತ್ತಾಕೊಂತ ಮನೆಗೆ ಬಂದ್ವಿ. ಸೊ ನಮ್ಮ ಜಿಮ್ಮಿ ಫುಲ್ಲು ಖುಷಿಯಾಗ್ಬಿಟ್ಟಿದ್ದ, ಎಲ್ಲರೂ ಒಂದೇ ಸಲ ಬಂದುಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಪಾಪ ವೆಯ್ಟ್ ಮಾಡ್ತಿದ್ದಾನೆ ಬೆಳಗ್ಗೆಯಿಂದ ಅಂತ ಅಂದ್ಬಿಟ್ಟು ಪಟ್ಟಂತ ಹಂಗೆ ಏನೋ ಡ್ರೆಸ್ ಚೇಂಜ್ ಮಾಡಿದೆ, ಅವನು ವಾಕಿಂಗ್ ಕರ್ಕೊಂಡೋದೆ. ಸೊ ಟಾಮ್ ಮತ್ತು ನಮ್ಮ ಟಾಮಿನೂ ವೆಯ್ಟ್ ಮಾಡ್ತಿದ್ರು. ಸೊ ನಮ್ಮ ಟಾಮಿಗೆ ಸಿಕ್ಕಾಪಟ್ಟೆ ನಂದು ಟಾಪ್ ಇಷ್ಟ ಆಗ್ಬಿಟ್ಟಿತ್ತೇನೋ, ಅವಳಿಗೆ ಬರೀ ಕಣ್ಣು ನನ್ನ ಟಾಪ್ ಮೇಲೆ ಇತ್ತು, ಎಗ್ರಿತಿದ್ಲು, ಕಚ್ತಿದ್ಲು, ಇದು ಮಾಡ್ತಿದ್ಲು. ಸೊ ಆಮೇಲೆ ಈ ಪ್ರಶಾಂತ ಜಾಗದಲ್ಲಿ ಒಳ್ಳೆ ಗಾಳಿ ಬರ್ತಿತ್ತು. ಸೊ ಆರಾಮಾಗಿ ಪೀಸ್ಫುಲ್ ಅನಿಸ್ತಿತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ. ಟಾಮಿ ನನ್ನ ಟಾಪೇ ಬಿಡ್ತಿರ್ಲಿಲ್ಲ. ಸೊ ಇದನ್ನ ನೋಡಿ ನಂಗೆ ಯಾವ ಸಾಂಗ್ ನೆನಪಾಯ್ತದ, ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಗೋರಿ ಕಲಾಯಿನ ಚೋಡೆಗೆ ಹಮ್ ಆ ಸಾಂಗ್ ನೆನಪಾಯ್ತು. ಆಮೇಲೆ ಭರತ ಬಂದಿದ್ದ, ಭರತ ಚೋಚೋ ತೊಗೊಬಂದಿದ್ದ ಕೈಸ್. ನಾನು ಭರತ ಚೋಚೋ ತಿಂತಿದ್ರೆ ಟಾಮಿ ಆ ದಡಕ್ಕೆ ಹೊಂಟೋಗಿದ್ದ. ಅವ್ನಿಗೆ ಆ ದಡಕ್ಕೆ ಹೋಗೋದು ಗೊತ್ತು, ಆ ದಡದಿಂದ ಈ ದಡಕ್ಕೆ ಬರೋದು ಗೊತ್ತಾಗ್ತಿಲ್ಲ. ಅದಕ್ಕೆ ಕರ್ಕೊಂಬರೋಣ, ನಾವು ತಿಂತಿದ್ರೆ ಫುಲ್ ಪಾಲ ಅಲ್ಲಾಡ್ಸ್ಕೊಂಡು ಏನು ನೋಡ್ತಾ ಅವನೇ. ಅದಕ್ಕೆ ಅದು ಮಧ್ಯದಲ್ಲಿ ಮೂರಿಗೆ ಕಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆ ಬರೋಕ್ಕೆ ಗೊತ್ತಾಗ್ತಾಯಿಲ್ಲ ಅಂದ್ಬಿಟ್ಟು ಆ ಕಡೆ ಎಗ್ರಿ ಎತ್ತಾಕೊಂಬರಕ್ಕೆ ಹೋಗಿದೆ. ಸೊ ಆಮೇಲೆ ಎತ್ತಾಕೊಂಡು ಬಂದೆ. ಸೊ ಆಮೇಲೆ ಅವ್ನಿಗೆ ಚೌಚ ಆಗ್ತಾಯಿದೆ, ಏನು ಪಟ ತಿಂತವೆ ನೋಡ್ಕೊ ನಿಂತ್ಕೋತಿದ್ವು. ಅದಕ್ಕೆ ಅವ್ರಿಗೂ ಹಾಕಿದ್ದು. ಇಷ್ಟೊತ್ತಾದರೂ ಜಿಮ್ಮಿ ಬಂದಿಲ್ಲ. ಗಾಯ್ಸ್ ಇನ್ನೂ ಫುಲ್ಲು ಕತ್ಲೆ ಆಗೋಯ್ತೈತೆ, ಬೀದಿ ಲೈಟೆಲ್ಲ ಆನ್ ಆಗೋಯ್ತು. ಇನ್ನೊಂದು ಸ್ವಲ್ಪ ಹೊತ್ತು ಸೊಳ್ಳೆ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ, ಆದರೂ ಬರ್ತಾಯಿಲ್ಲ. ಎಷ್ಟು ಕುಕ್ಕೊಂತ ಇದ್ರು. ಕೊನೆಗೂ ಬಂದಾಗ 7:15 ಆದಮೇಲೆ ಬಂದವನೇ. ಅದು ಮನೆಗೆ ಬರೋ ಟೈಮಲ್ಲಿ ಅವ್ರು ಡೌಗೆ ಹೋಗಿ ಹಗ್ ಬೇರೆ ಮಾಡ್ಬಿಟ್ಟು ಬರ್ತಾವನೆ ದೊಡ್ಡದಾಗೆ. ಸೊ ಇದೆಲ್ಲ ನೋಡ್ತಾ ಇವತ್ತಿನ ಮಿನಿ ಬ್ಲಾಗ್ ಇಲ್ಲಿಗೆ ಮುಕ್ತವಾಗ್ತಿದ್ದೆ. ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ.